ಕಳೆದ 2-3 ದಿನಗಳಿಂದ ಜಮೀರ್ ಅಹಮದ್ ಖಾನ್ ಅವರದೇ ಸುದ್ದಿ. ಜಮೀರ್ ಅಹಮದ್ ಖಾನ್ ಏನಾದರೂ ಮಾತಾಡಿದರೆ ಅದೊಂದು ರೀತಿಯಲ್ಲಿ ರೀಲ್ಸ್ಗಳಿಗೆಲ್ಲ ಭಾಳ ಆಹಾರವಾಗಿಬಿಡುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್ ಅಂದದ್ದು ಒಂದು, ಆಮೇಲೆ ಏ ಸೂರ್ಯ ಅಂತ ಹೇಳಿದ್ದು ಎಲ್ಲವೂ ಕೂಡ ರೀಲ್ಸ್ ಎಲ್ಲ ಭಾಳ ಆಯಿತು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಏನಾದರೂ ಮಾತಾಡಿದರೆ ಟ್ರೋಲ್ ಆಗುತ್ತೆ ಅನ್ನೋದು ಪಕ್ಕಾ. ಜಮೀರ್ ಅಹಮದ್ ಖಾನ್ ಇದ್ದರೆ ಅಲ್ಲೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಯಾವ ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ, ಆಮೇಲೆ ಅದಕ್ಕೆ ಸಾರಿ ಕೇಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಒಂದು ನೆನಪಿರಲಿ, ಜಮೀರ್ ಅಹಮದ್ ಖಾನ್ ಈಗ ರಾಷ್ಟ್ರ ಮಟ್ಟದಲ್ಲಿ ಏಕಮೇವ ದ್ವಿತೀಯ ಮುಸ್ಲಿಂ ನಾಯಕ. ಕಾಂಗ್ರೆಸ್ನಲ್ಲಿ ಏಕಮೇವ ದ್ವಿತೀಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವಾಗ ಗುಲಾಮ್ ನಬಿ ಆಜಾದ್ ಬಿಟ್ಟೋಗ್ಬಿಟ್ರು ಕಾಂಗ್ರೆಸ್ಸನ್ನು, ಮುಸ್ಲಿಂ ನಾಯಕರೇ ಇಲ್ಲ. ರಾಜಸ್ಥಾನಕ್ಕೆ ಹೋದ್ರು, ಉತ್ತರ ಪ್ರದೇಶ, ಎಲ್ಲ ಕಡೆ ಇವರದೇ ಸ್ಪೀಚ್ ಬೇಕು. ಆಮೇಲೆ ಓಟು ತರುವಂಥ ಕೆಪಾಸಿಟಿ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. 49 ಕ್ಷೇತ್ರ ಇದೆ ನೋಡಿ ಕರ್ನಾಟಕದಲ್ಲಿ, ಮುಸ್ಲಿಂ ಪ್ರಾಬಲ್ಯವಿರುವಂಥ ಕ್ಷೇತ್ರ. ಅಲ್ಲಿ ಎಲ್ಲ ಓಡಾಡಿ ಕಾಂಗ್ರೆಸ್ಗೆ ಓಟ್ ತಂದು ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಎರಡು ಮಾತಿಲ್ಲ. ಆದರೆ ಒಮ್ಮೊಮ್ಮೆ ಈ ಓವರ್ ಕಾನ್ಫಿಡೆನ್ಸ್ ಎಡವಟ್ಟು ಮಾಡಿಬಿಡುತ್ತೆ. ಅವರು ಬಂದರೆ ಮುಸ್ಲಿಮರು ಅವರ ಸುತ್ತ ಸೇರ್ತಾರೆ. ಈ ಒಂದು ಫೋರ್ಸಲ್ಲಿ ಕಾಲಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ದು ಓಕೆ, ಅವ್ರ ಫ್ರೆಂಡ್ಸ್ಗಳು ಏನೋ ಬಚಾವಾಯಿತು ಹೇಳಿಬಿಟ್ರು ಅಂತ ಮಾಫಿ ಮಾಡ್ಬೋದೇನೋ. ಆದರೆ ದೇವೇಗೌಡರ ಕುಟುಂಬವನ್ನು ಖರೀದಿಸ್ತೀನಿ ಅಂತೇಳಿ ಚನ್ನಪಟ್ಟಣದಂಥ ಜಾಗದಲ್ಲಿ ಹೇಳೋದಿದೆಯಲ್ಲ, ಅದು ಮುಸ್ಲಿಂ ಓಟನ್ನೆಲ್ಲ ಕಾಂಗ್ರೆಸ್ಗೆ ತಂದು ಕೊಡ್ತು ನಿಜ. ಆದರೆ ಕಾಂಗ್ರೆಸ್ಗೆ ಬರಬಹುದಾಗಿದ್ದಂಥ ಒಕ್ಕಲಿಗ ಓಟನ್ನು ದೇವೇಗೌಡರ ಪರವಾಗಿ ಅಥವಾ ನಿಖಿಲ್ ಪರವಾಗಿ ಕನ್ಸಾಲ್ಡೇಟ್ ಮಾಡ್ತು. ಈಗ ಡಿ ಕೆ ಶಿವಕುಮಾರ್ ಕೂಡ ಇದರ ವಿರುದ್ಧ ಕಿಡಿಕಾರಿದ್ದಾರೆ. ಬನ್ನಿ ಏನಾಯ್ತು ನೋಡೋಣ. ಜೆಡಿಎಸ್ನ ಯುವಕರು ವೋಟ್ ಹಾಕಬೇಕು ಅಂತ ಇದ್ರು, ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನಾನು ಜಮೀರ್ ಹೇಳ್ತಾ ಇದ್ದೀನಿ, ಇಟ್ ಇಸ್ ರಾಂಗ್. ಸೋಲ್ತೀನಿ ಅಂತಾರೆ ಯೋಗೀಶ್ವರ್. ನಹಿ ನಹಿ ಗೆದ್ದೆ ಗೆಲ್ತೀರಿ ಅಂದ ಜಮೀರ್ ಅಹಮದ್ ಅವರ ಭಾಷಣ ಏನಿದೆ ಅದು ಸಾಕಷ್ಟು ಜನರನ್ನ ಕೆಳಿಸ್ತು, ಒಕ್ಕಲಿಗರನ್ನ ಕೆಳಿಸ್ತು, ಹಿಂದೂ ಮತಗಳು ಡಿವೈಡ್ ಆಯಿತು ಅನ್ನುವಂಥ ಮಾತುಗಳಿದೆ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು ಜೆಡಿಎಸ್ನ ಬಹಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ವೋಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೋ ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಜನತೆ ಆಶೀರ್ವಾದ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇದ್ದ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲೋ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ, ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18ರಿಂದ 20 ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಜಮೀರ್ ಅಹಮದ್ ಖಾನ್ ತಪ್ಪು ಮಾಡಿದ್ರು, ಮಂತ್ರಿಗೆ ಟಕ್ಕರ್ ಕೊಟ್ಟ ಡಿ ಕೆ ಶಿವಕುಮಾರ್. ಜಮೀರ್ ಅವ್ರನ್ನ ಕೊಚ್ಚೆ ಅಂತ ಹೇಳ್ತಾರೆ. ಅವ್ರಿಗೆ ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಇಷ್ಟೆಲ್ಲ ಆದ್ರೂ ಜಮೀರ್ ಸುಮ್ಮನೆ ಕೂತಿಲ್ಲ, ಮತ್ತೊಮ್ಮೆ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ರು. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚಿಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು. ನಾನು ಮಟ್ಟದ ಹುಡುಗ, ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು. ಆದಿ ಚಿಂಚುರಿಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು, ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನಾನು ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನಾನು ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಜಮೀರ್ ಮಾತಿನಿಂದ ಜೆಡಿಎಸ್ಗೆ ಲಾಭವಾಗಿದೆ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನವೆಂಬರ್ 23ಕ್ಕೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಳೆದ 2-3 ದಿನಗಳಿಂದ ಜಮೀರ್ ಅಹಮದ್ ಖಾನ್ ಅವರದೇ ಸುದ್ದಿ. ಜಮೀರ್ ಅಹಮದ್ ಖಾನ್ ಏನಾದರೂ ಮಾತಾಡಿದರೆ ಅದೊಂದು ರೀತಿಯಲ್ಲಿ ರೀಲ್ಸ್ಗಳಿಗೆಲ್ಲ ಭಾಳ ಆಹಾರವಾಗಿಬಿಡುತ್ತೆ. ಕಂಗ್ರ್ಯಾಚುಲೇಷನ್ ಬ್ರದರ್ ಅಂದದ್ದು ಒಂದು, ಆಮೇಲೆ ಏ ಸೂರ್ಯ ಅಂತ ಹೇಳಿದ್ದು ಎಲ್ಲವೂ ಕೂಡ ರೀಲ್ಸ್ ಎಲ್ಲ ಭಾಳ ಆಯಿತು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಏನಾದರೂ ಮಾತಾಡಿದರೆ ಟ್ರೋಲ್ ಆಗುತ್ತೆ ಅನ್ನೋದು ಪಕ್ಕಾ. ಜಮೀರ್ ಅಹಮದ್ ಖಾನ್ ಇದ್ದರೆ ಅಲ್ಲೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಯಾವ ಹೇಳಿಕೆಯನ್ನು ಕೊಡೋದಕ್ಕೂ ಕೂಡ ಅವರು ಹಿಂದೆ ಮುಂದೆ ನೋಡೋದಿಲ್ಲ, ಆಮೇಲೆ ಅದಕ್ಕೆ ಸಾರಿ ಕೇಳೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಆದರೆ ಒಂದು ನೆನಪಿರಲಿ,
ಜಮೀರ್ ಅಹ್ಮದ್ ಖಾನ್ ಈಗ ರಾಷ್ಟ್ರ ಮಟ್ಟದಲ್ಲಿ ಏಕಮೇವಾದ್ವಿತೀಯ ಮುಸ್ಲಿಂ ನಾಯಕ, ಕಾಂಗ್ರೆಸ್ನಲ್ಲಿ ಏಕಮೇವಾದ್ವಿತೀಯ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವಾಗ ಗುಲಾಂ ನಬಿ ಆಜಾದ್ ಬಿಟ್ಟೋಗ್ಬಿಟ್ರು ಕಾಂಗ್ರೆಸ್ಸನ್ನು, ಮುಸ್ಲಿಂ ನಾಯಕರೇ ಇಲ್ಲ. ರಾಜಸ್ಥಾನಕ್ಕೆ ಹೋದ್ರು, ಉತ್ತರ ಪ್ರದೇಶ, ಎಲ್ಲ ಕಡೆ ಇವರದೇ ಸ್ಪೀಚ್ ಬೇಕು. ಆಮೇಲೆ ಓಟ್ ತರುವಂಥ ಕೆಪಾಸಿಟಿ ಕೂಡ ಇದೆ, ಅದರಲ್ಲಿ ಎರಡು ಮಾತಿಲ್ಲ. 49 ಕ್ಷೇತ್ರ ಇದೆ ನೋಡಿ ಕರ್ನಾಟಕದಲ್ಲಿ, ಮುಸ್ಲಿಂ ಪ್ರಾಬಲ್ಯವಿರುವಂಥ ಕ್ಷೇತ್ರ. ಅಲ್ಲಿ ಎಲ್ಲ ಓಡಾಡಿ ಕಾಂಗ್ರೆಸ್ಗೆ ಓಟ್ ತಂದು ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಎರಡು ಮಾತಿಲ್ಲ. ಆದರೆ ಒಮ್ಮೊಮ್ಮೆ ಈ ಓವರ್ ಕಾನ್ಫಿಡೆನ್ಸ್ ಎಡವಟ್ಟು ಮಾಡಿಬಿಡುತ್ತೆ. ಅವರು ಬಂದರೆ ಮುಸ್ಲಿಮರು ಅವರ ಸುತ್ತ ಸೇರ್ತಾರೆ. ಈ ಒಂದು ಫೋರ್ಸಲ್ಲಿ ಕಾಲಿಯಾ ಕುಮಾರಸ್ವಾಮಿ ಅಂತ ಹೇಳಿದ್ದು ಓಕೆ, ಅವ್ರ ಫ್ರೆಂಡ್ಸ್ಗಳು ಏನೋ ಬಚಾವಾಯಿತು ಹೇಳಿಬಿಟ್ರು ಅಂತ ಮಾಫಿ ಮಾಡ್ಬೋದೇನೋ. ಆದರೆ ದೇವೇಗೌಡರ ಕುಟುಂಬವನ್ನು ಖರೀದಿಸ್ತೀನಿ ಅಂತೇಳಿ ಚನ್ನಪಟ್ಟಣದಂಥ ಜಾಗದಲ್ಲಿ ಹೇಳೋದಿದೆಯಲ್ಲ, ಅದು ಮುಸ್ಲಿಂ ಓಟನ್ನೆಲ್ಲ ಕಾಂಗ್ರೆಸ್ಗೆ ತಂದು ಕೊಡ್ತು ನಿಜ. ಆದರೆ ಕಾಂಗ್ರೆಸ್ಗೆ ಬರಬಹುದಾಗಿದ್ದಂಥ ಒಕ್ಕಲಿಗ ಓಟನ್ನು ದೇವೇಗೌಡರ ಪರವಾಗಿ ಅಥವಾ ನಿಖಿಲ್ ಪರವಾಗಿ ಕನ್ಸಾಲಿಡೇಟ್ ಮಾಡ್ತು. ಈಗ ಡಿ ಕೆ ಶಿವಕುಮಾರ್ ಕೂಡ ಇದರ ವಿರುದ್ಧ ಕಿಡಿಕಾರಿದ್ದಾರೆ. ಬನ್ನಿ ಏನಾಯ್ತು ನೋಡೋಣ. JDS ನ ಯುವಕರು ವೋಟ್ ಹಾಕ್ಬೇಕು ಅಂತ ಇದ್ರು, ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಜನತೆಯ ಆಶೀರ್ವಾದ ಆಗಿದೆ. ನಾನು ಜಮೀರ್ ಹೇಳ್ತಾ ಇದ್ದೀನಿ, ಇಟ್ ಇಸ್ ರಾಂಗ್. ಸೋಲ್ತೀನಿ ಅಂತಾರೆ ಯೋಗೀಶ್ವರ್. ನಹಿ ಗೆದ್ದೆ ಗೆಲ್ತೀರಿ ಅಂದ ಜಮೀರ್ ಅಹ್ಮದ್ ಅವರ ಭಾಷಣ ಏನಿದೆ ಅದು ಸಾಕಷ್ಟು ಜನರನ್ನ ಕೆಳಿಸ್ತು, ಒಕ್ಕಲಿಗರನ್ನ ಕೆಳಿಸ್ತು, ಹಿಂದೂ ಮತಗಳು ಡಿವೈಡ್ ಆಯಿತು ಅಂತನ್ನುವಂಥ ಮಾತುಗಳಿದೆ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು JDS ನ ಬಹಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಘಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಜನತೆಯ ಆಶೀರ್ವಾದ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು, ಯೋಗೇಶ್ ಅವರು ಜಮೀರ್ ಅವ್ರು ಬಂದಿದ್ದು ಅನುಕೂಲ ಆಯಿತು, ಹೇಳಿಕೆಯಿಂದ ಎಲ್ಲೋ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ. ಪ್ಲಸ್ ಆಗಿದೆ, ಫಸ್ಟ್ ಪ್ಲಸ್ಸೇ ಅಂತ ಹೇಳಿದ್ದು. ಜಮೀರ್ ಅವ್ರು ಬಂದಾದಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ, ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ. ನಾನು ಹೇಳ್ತಾ ಇದ್ದೀನಿ ರೀ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ ಅವರು 18 20 ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ. ಜಮೀರ್ ಅಹ್ಮದ್ ಖಾನ್ ತಪ್ಪು ಮಾಡಿದ್ರು, ಮಂತ್ರಿಗೆ ಟಕ್ಕರ್ ಕೊಟ್ಟ DK ಶಿವಕುಮಾರ್. ಜಮೀರ್ ಅವ್ರನ್ನ ಕೊಚ್ಚೆ ಅಂತ ಅವ್ರಿಗೆ ಅದನ್ನೇ ಅವ್ರವ್ರು ಬಿಟ್ಟಿದ್ದು, ಅವರಿಬ್ಬರದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಇಷ್ಟೆಲ್ಲ ಆದ್ರೂ ಜಮೀರ್ ಸುಮ್ಮನೆ ಕೂತಿಲ್ಲ, ಮತ್ತೊಮ್ಮೆ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ರು. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚುಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು. ನನ್ನ ಮಟ್ಟದ ಹುಡುಗ, ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು. ಆದಿ ಚುಂಚುರಿಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳಕ್ಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ನಾನು ಅಲ್ಲಿ ಬೆಳೆದವನು, ನನ್ನ ಮಠದಲ್ಲಿ ಬೆಳೆದಿರೋದು. ಕುಮಾರಸ್ವಾಮಿಗೆ ಗೊತ್ತಿದೆ, ಕೇಳಿ. ಜಮೀರ್ ಮಾತಿನಿಂದ JDSಗೆ ಲಾಭವಾಗಿದೆ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನವೆಂಬರ್ 23ಕ್ಕೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.